ಹಾಗೂ ಎಂಆರ್ಪಿ ದರಕ್ಕಿಂತ ಹೆಚ್ಚಿನ ಬೆಲೆ ಮಾರಾಟ ಮಾಡುವುದನ್ನು ಖಂಡಿಸಿ ವಿವಿಧ ಸಂಘಟನೆಗಳಿಂದ ಪ್ರತಿಭಟನೆ. ದಲಿತ ಸಂಘಟನಾ ಸಮಿತಿ ಕಿಷ್ಕಿಂಧ ಕಲ್ಯಾಣ ಕರ್ನಾಟಕ ರಕ್ಷಣಾ ವೇದಿಕೆ, ಜನಜಾಗೃತಿ ಸಮಿತಿ ಕರ್ನಾಟಕ ರಕ್ಷಣಾ ಯುವ ಗಜ ವೇದಿಕೆ ಸೋಮವಾರದಂದು ಶ್ರೀಕೃಷ್ಣದೇವರಾಯ ವೃತ್ತದಲ್ಲಿ ಅಕ್ರಮ ಮದ್ಯ ಮಾರಾಟ ಹಾಗೂ ಅಧಿಕ ಬೆಲೆಯಲ್ಲಿ ಮದ್ಯ ಮಾರಾಟ ಮಾಡುವುದನ್ನು ಖಂಡಿಸಿ ಪ್ರತಿಭಟನೆ ನಡೆಸಿದರು. ಈ ಸಂದರ್ಭದಲ್ಲಿ ದಲಿತ ಸಂಘರ್ಷ ಸಮಿತಿಯ ಅಜಯ್ ಕುಮಾರ್ ಮಾತನಾಡಿ, ಅಬಕಾರಿ ಇಲಾಖೆ ಅಧಿಕಾರಿಗಳ ದಿವ್ಯ ನಿರ್ಲಕ್ಷ್ಯದಿಂದ ಗಂಗಾವತಿ ನಗರ ಸೇರಿದಂತೆ ಗ್ರಾಮಾಂತರ ಪ್ರದೇಶಗಳಲ್ಲಿ ಅನಧಿಕೃತ ಮದ್ಯ ಮಾರಾಟ ಯಾವುದೇ ಭಯವಿಲ್ಲದೆ ಸಾಗುತ್ತಿದೆ. ಗ್ರಾಮೀಣ ಭಾಗದಲ್ಲಿ ಸರ್ಕಾರ ನಿಗದಿಪಡಿಸಿದ ಎಂಆರ್ಪಿ ದರಕ್ಕಿಂತ ಹೆಚ್ಚಿನ ಹಣ ವಸೂಲಿಗೆ ಮಾಡುತ್ತಿದ್ದು, ಈ ಕುರಿತು ಹಲವಾರು ಬಾರಿ ಮನವಿ ಪತ್ರ ಸಲ್ಲಿಸಿದ್ರೂ ಸಹ ಅಧಿಕಾರಿಗಳು ಯಾವುದೇ ಕ್ರಮ ವಹಿಸದೇ ಇರುವುದನ್ನು ಗಮನಿಸಿದರೆ ಮಾರಾಟಗಾರರೊಂದಿಗೆ ಅಬಕಾರಿ ಇಲಾಖೆ ಅಧಿಕಾರಿಗಳು ಶಾಮೀಲಾಗಿದ್ದಾರೆ ಎಂಬ ಅನುಮಾನ ಬರುತ್ತಿದೆ. ತಾಲೂಕಾ ಅಬಕಾರಿ ಇಲಾಖೆಯ ಇಂತಹ ಕಾನೂನು ಬಾಹಿರ ಮದ್ಯ ಮಾರಾಟಕ್ಕೆ ನಿಯಂತ್ರಣ ಹಾಕಬೇಕು ಎಂದು ತಿಳಿಸಿದರು. ಜನಜಾಗೃತಿ ಸಮಿತಿಯ ರಾಜ್ಯಾಧ್ಯಕ್ಷ ಗಣೇಶ್ ಮಚ್ಚೆ ಮಾತನಾಡಿ, ಅಕ್ರಮ ಕಾನೂನು ಬಾಹಿರ ಚಟುವಟಿಕೆಗಳು ನಿರಂತರವಾಗಿ ಜರುಗುತ್ತಿದ್ದರೂ ಇವುಗಳನ್ನು ನಿಯಂತ್ರಿಸುವಲ್ಲಿ ಅಧಿಕಾರಿ ವರ್ಗದವರು ವಿಫಲರಾಗಿದ್ದಾರೆ. ಅಕ್ರಮ ಮರಳು ಸಾಗಾಣಿಕೆ, ಜೂಜು, ಮಟಕ, ಹಾವಳಿ ಇವುಗಳಿಂದ ಅಡ್ಡದಾರಿ ಹಿಡಿಯುತ್ತಿದ್ದಾರೆ. ಕಾನೂನು ಸಂಬಂಧಿಸಿದ ಎಲ್ಲ ಇಲಾಖೆ ಅಧಿಕಾರಿಗಳು ಕ್ರಮ ತೆಗೆದುಕೊಳ್ಳಲು ಮುಂದಾಗಬೇಕು ಎಂದು ಹೇಳಿದರು. ಈ ಸಂದರ್ಭದಲ್ಲಿ ದಲಿತ ಸಂಘಟನಾ ಸಮಿತಿ ರಾಜ್ಯ ಅಧ್ಯಕ್ಷ ದೇವಣ್ಣ ಐಹೊಳೆ, ರಾಕೇಶ್ ಜಂಬಣ್ಣ ಉಪಸ್ಥಿತರಿದ್ದರು. ಅಬಕಾರಿ ಇಲಾಖೆ ಹಾಗೂ ತಾಲೂಕಾ ದಂಡಾಧಿಕಾರಿಗಳ ಅಧಿಕಾರಿಗಳಿಗೆ ಮನವಿ ಪತ್ರ ಸಲ್ಲಿಸಿದರು. ಕೊಪ್ಪಳ ಜಿಲ್ಲೆಯ ಗಂಗಾವತಿ ನಗರ ಮತ್ತು ಪ್ರತಿ ಹಳ್ಳಿ ಭಾಗದಲ್ಲಿ ಅಕ್ರಮ ಮದ್ಯ ಮಾರಾಟ ಇವತ್ತು ಎಗ್ಗಿಲ್ಲದೆ ನಡೆಯುತ್ತಿದೆ ಮತ್ತು ಅಕ್ರಮ ಮದ್ಯ ಮಾರಾಟ ಮಾಲೀಕರ ದೌರ್ಜನ್ಯವೂ ಸಹಿತ ಇವತ್ತು ಹೆಚ್ಚಳವಾಗಿದೆ. ಇವತ್ತು CL2 ಬಾರ್ಗಳು MRP ದರದಲ್ಲಿ ಮದ್ಯ ಮಾರಾಟವನ್ನು ಮಾಡಬೇಕಾಗಿತ್ತು. MRP ದರದಲ್ಲಿ ಮದ್ಯ ಮಾರಾಟವನ್ನು ಮಾಡಿರಿ ಅಂತ ಹೇಳಿದ್ರೆ ಅಲ್ಲಿರ್ತಕ್ಕಂಥ ಮಾಲೀಕರು ಇವತ್ತು ನಾಯಕರ ಮೇಲೆ ಮತ್ತು ಹೋರಾಟಗಾರರ ಮೇಲೆ ಹಲ್ಲೆ ಮಾಡ್ತಕ್ಕಂಥ, ದೌರ್ಜನ್ಯ ಮಾಡ್ತಕ್ಕಂಥ ಮತ್ತು ದಬ್ಬಾಳಿಕೆ ಮಾಡ್ತಕ್ಕಂಥ ಕೆಲಸವನ್ನು ಮಾಡಿದ್ದಾರೆ. ಇವತ್ತು ಕಿಷ್ಕಿಂಧ ಕಲ್ಯಾಣ ಕರ್ನಾಟಕ ರಕ್ಷಣಾ ವೇದಿಕೆ ಮತ್ತು ದಲಿತ ಸಂಘಟನೆ ರಕ್ಷಣಾ ವೇದಿಕೆಗಳು ಮತ್ತು ಜನಜಾಗೃತಿ ಸಂಘಟನೆ ಇವತ್ತು ಒತ್ತಾಯ ಮಾಡ್ತಿದ್ದೇವೆ. ಇವತ್ತೇನು ಗಂಗಾವತಿ ನಗರದ ಅಕ್ರಮ ಮದ್ಯ ಮಾರಾಟ ನಿಲ್ಲಲಿಲ್ಲಪ್ಪ ಅಂದರೆ ಗಂಗಾವತಿ ನಗರವನ್ನು ಸಂಪೂರ್ಣವಾಗಿ ಬಂದ್ ಮಾಡುವುದರ ಮುಖಾಂತರ ನಾವು ಎಚ್ಚರಿಕೆಯನ್ನು ಕೊಡ್ತೇವೆ ಅಂತಂದೇಳಿ ಇವತ್ತು ನಾವು ಇಲ್ಲಿರ್ತಕ್ಕಂಥ ಅಧಿಕಾರಿಗಳಿಗೆ ಎಚ್ಚರಿಸ್ತಾ ಇದ್ದೀವಿ. ಇವತ್ತು ಇಲ್ಲಿರ್ತಕ್ಕಂಥ ಅಬಕಾರಿ ಅಧಿಕಾರಿಗಳು ಇವತ್ತು ಇಷ್ಟೆಲ್ಲ ಅಕ್ರಮ ಮದ್ಯ ಮಾರಾಟ ನಡೀತಾ ಇದ್ರು ಸಹಿತ, ಅಕ್ರಮ ಮದ್ಯ ಮಾರಾಟ ಮಾಲೀಕರ ದೌರ್ಜನ್ಯ ಹೆಚ್ಚಾಗಿದ್ರು ಸಹಿತ ಇವತ್ತು ಕಣ್ಣು ಕಾಣದಂತೆ ಕಿವಿ ಮುಚ್ಚಿಕೊಂಡಿರ್ತಕ್ಕಂಥ ಅಬಕಾರಿ ಅಧಿಕಾರಿಗಳು ಈ ಕೂಡ ನಿರ್ದಾಕ್ಷಿಣ್ಯವಾಗಿ ಇಲ್ಲಿರ್ತಕ್ಕಂಥ ಪರಗಣನವರು ಇವತ್ತು ರಾಜೀನಾಮೆ ಕೊಟ್ಟು ತಾವು ಮನೆಗೆ ಹೋಗ್ಬೇಕು. ಯಾಕಂದರೆ ನೀವು ಜನಸಾಮಾನ್ಯರ ಕೆಲಸವನ್ನು ಮಾಡಲಿಕ್ಕೆ ನೀವು ನಾಲಾಯಕರಿದ್ದೀರ ಅಂತಂದೇಳಿ ನಾವು ಈ ಹೋರಾಟದ ಮುಖಾಂತರ ಅವ್ರಿಗೆ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೇವೆ. ಹಾಗಾಗಿ ಇವತ್ತು ನಮ್ಮ ಉದ್ದೇಶ, ನಮ್ಮ ಬೇಡಿಕೆ ಅಷ್ಟೇ. ಇವತ್ತೇನು ಅಕ್ರಮ ಮದ್ಯ ಮಾರಾಟದಿಂದ ಗಂಗಾವತಿಯ ಶಾಂತಿಯನ್ನು ಕದಡುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಯಾವುದೇ ಕಾರಣಕ್ಕೂ ಗಂಗಾವತಿಯ ಶಾಂತಿಯನ್ನು ಕದಡಲಿಕ್ಕೆ ಇವತ್ತು ನಮ್ಮ ಸಂಘಟನೆಗಳು ನಾವು ಬಿಡುವುದಿಲ್ಲ. ಮುಂದಿನ ದಿನಮಾನದಲ್ಲಿ ನೀವೇನಾದರೂ ಅಕ್ರಮ ಮದ್ಯ ಮಾರಾಟವನ್ನು ತಡೆದೇ ಇದ್ದರೆ ಇವತ್ತು ಗಂಗಾವತಿ ನಗರವನ್ನು ಮತ್ತು ಕೊಪ್ಪಳ ಜಿಲ್ಲೆಯನ್ನು ಸಂಪೂರ್ಣವಾಗಿ ಬಂದ್ ಮಾಡುವುದರ ಮುಖಾಂತರ ನಿಮಗೆ ಎಚ್ಚರಿಕೆಯನ್ನು ಕೊಡ್ತೇವೆ ಅಂತಂದೇಳಿ ನಾವು ಈ ಹೋರಾಟದ ಮುಖಾಂತರ ನಾವು ಒತ್ತಾಯಿಸ್ತಾ ಇದ್ದೇವೆ. ಅವರಿಗೆ ಗೌರ್ಮೆಂಟಿಂದ 10% ಕಮಿಷನ್ ಇದೆ ಅಂದರೂ ಅಬಕಾರಿ ಅಧಿಕಾರಿಯಾದ ವಿಠಲ್ ಪೀರ್ಗನ್ ಅವರು CL2 ಬಾರ್ ಓನರ್ ಜೊತೆಗೆ ಶಾಮೀಲಾಗಿ MRP ರೇಟ್ಗಿನ್ನ 30 ರೂಪಾಯಿ 40 ರೂಪಾಯಿ ಜಾಸ್ತಿ ಇಸ್ಕೊಂಡ್ರೆ ಇದ್ರ ಬಗ್ಗೆ ಆಲ್ರೆಡಿ ಹೋರಾಟ ಮಾಡೀವಿ. ಅದ್ರ ಬಗ್ಗೆ ಇನ್ನಾದರೂ ಕ್ರಮ ತಗೊಂಡ್ರು. ಅವ್ರು ಹೇಳಿದ್ರೆ ಬರ್ತೀವಿ, ಕೆಲಸ ಐತಿ, ಆಫೀಸ್ ಕೆಲಸ ಐತಿ. ಅವರ ಆಫೀಸ್ ಈಗ ನಾವು ಹೇಳೋದೇನೋ ಅವ್ರಿಗೇನು ಬೇರೆ ಕೆಲಸ ಹೇಳೋಂಗಿಲ್ಲ. ಮನೆ ಬಂದು ಮನೆ ಕೆಲಸ ಮಾಡಪ್ಪ, ಏನು ಬೇರೆ ಕೆಲಸ ಮಾಡ್ಬಂತ ಕರೆ ಕುಂತಿಲ್ಲ. ಅವರು ಇಲಾಖೆಯಲ್ಲಿ ಸಂಬಂಧಪಡೋ ವಿಚಾರಕ್ಕೆ ಹೇಳಕ್ಕಂತೀವಿ. ಹೇಳಿದ್ರೆ ಒಂದು ದಿನ ರೆಸ್ಪಾನ್ಸ್ ಇಲ್ಲ ಅವರು. ಅದ್ರಾಗ 100ಕ್ಕೆ 100 ಅವ್ರು ಶಾಮೀಲಿರೋದಂದ್ರೆ 100ಕ್ಕೆ 100 ಸತ್ಯ ಐತಿ. ನಾವು ಆಲ್ರೆಡಿ ಇದ್ರ ಬಗ್ಗೆ ಅಬಕಾರಿ DC ಅವ್ರಿಗೆ ಹೇಳಿವಿ, ಮಿನಿಸ್ಟ್ರಿಗೆ ಹೇಳಿವಿ, ಶಿವರಾಜ್ ತಂಗಡಿ ಸಾಹೇಬ್ರಿಗೆ ಹೇಳಿವಿ. ಇದ್ರ ಬಗ್ಗೆ ಏನನ್ನ ಇನ್ನೂ 2 ದಿನ ನಮಗೆ ಇಲಾಖೆ ಪೊಲೀಸ್ ಇಲಾಖೆದವರು 2 ದಿನ ಟೈಮ್ ತಗೊಂಡಾರ. ಇದ್ರ ಬಗ್ಗೆ ಏನಾದ್ರು ಕ್ರಮ ಆಗಲಿಲ್ಲ ಅಂದರೆ ಉಗ್ರ ಹೋರಾಟ ಮಾಡ್ತೀವಿ. ಆಮೇಲೆ ಈ ಸಂಬಂಧಪಟ್ಟ ಅಧಿಕಾರಿಗಳಿಗೆ, ಬೆಂಗಳೂರು CM ಸಾಹೇಬರಿಗೆ ಎಲ್ಲರಿಗೂ ಕೊಟ್ಟು ಮುಂದಿನ ದಿನಗಳಲ್ಲಿ ಏನು ಕ್ರಮ ತಗೊಂಡು ಹೋರಾಟ ಸಂಘಟನಾ ಸಮಿತಿ ಭೀಮಗರ್ಜನೆ
ಮತ್ತು ಕಿಷ್ಕಿಂಧ ಕಲ್ಯಾಣ ಕರ್ನಾಟಕ ರಕ್ಷಣಾ ವೇದಿಕೆ ಹಾಗೂ ಜನಜಾಗೃತಿ ಸಮಿತಿ ಮತ್ತು ಕರ್ನಾಟಕ ರಕ್ಷಣಾ ಯುವಗಜ ವೇದಿಕೆಯಿಂದ ಗಂಗಾವತಿಯಲ್ಲಿ ನಡೀತಕ್ಕಂಥ ಅಕ್ರಮ ಮದ್ಯ ಮಾರಾಟದ ವಿರುದ್ಧ ಈ ಹೋರಾಟವನ್ನು ಹಮ್ಮಿಕೊಂಡಿದ್ದು, ನಾವು ಗಂಗಾವತಿಯ ತಾಲೂಕು ಅಬಕಾರಿ ಇಲಾಖೆ ಆಫೀಸರ್ ಆದಂಥ ವಿಠ್ಠಲ್ ಪಿರಂಗನ್ ಅವರಿಗೆ ಅನೇಕ ಬಾರಿ ಈ ಒಂದು ದೂರನ್ನು ಸಲ್ಲಿಸಿದರೂ ಸಹ ಅವರು ನಮ್ಮ ದೂರಿಗೆ ಕಿವಿಗೊಡದೆ ಗಂಗಾವತಿಯಲ್ಲಿ ಅತಿ ಹೆಚ್ಚಾಗಿ ಅಕ್ರಮ ಮದ್ಯ ಮಾರಾಟ ಮಾಡುವವರ ಬೆನ್ನೆಲುಬಾಗಿ ನಿಂತುಕೊಂಡು ಇವತ್ತಿನ ದಿನ ಅವರಿಗೆ ಸಾಥ್ ಕೊಡ್ತಿದ್ದಾರೆ. ಇದನ್ನು ಕಡೆಗಣಿಸಲು ನಮ್ಮ ಸಂಘಟನೆಗಳು ಮತ್ತು ಪತ್ರಿಕಾ ಮಾಧ್ಯಮ ಮಿತ್ರರು ಹೋಗಿ ಬಾರ್ ಮಾಲೀಕರಿಗೆ ಪ್ರಶ್ನೆ ಮಾಡಿದಾಗ ಆ ಬಾರ್ ಮಾಲೀಕರು ಕೆಲವು ಗೂಂಡಾಗಳನ್ನಿಟ್ಟುಕೊಂಡು ಪತ್ರಿಕಾ ಮಾಧ್ಯಮದವರ ಮೇಲೆ ಮತ್ತು ಸಂಘಟನೆಯವರ ಮೇಲೆ ಹಲ್ಲೆ ಮಾಡಲು ಮುಂದಾಗ್ತಿದ್ದಾರೆ. ಈ ವಿಚಾರವಾಗಿ ನಾವು ಅನೇಕ ಬಾರಿ ಮಾನ್ಯ ಅಬಕಾರಿ ಇಲಾಖೆಯಾದಂಥ ವಿಠ್ಠಲ್ ಪಿರಂಗನ್ ಸರ್ ಅವರಿಗೆ ಮನವಿ ನೀಡಿದರೂ ಸಹ ಅವರು ನಮ್ಮ ಮನವಿಗೆ ಸ್ಪಂದಿಸುತ್ತಿಲ್ಲ. ಹಾಗಾಗಿ ಅವರು ತಮ್ಮ ಇಲಾಖೆ ವತಿಯಿಂದ ಕೆಲಸ ಮಾಡಲಾಗದಿದ್ದರೆ ಈ ಕೂಡಲೇ ರಾಜೀನಾಮೆ ನೀಡಬೇಕಂತಂದೇಳಿ ಈ ಮೂಲಕ ನಮ್ಮ ಸಂಘಟನೆಗಳಿಂದ ಅವ್ರನ್ನ ಒತ್ತಾಯಿಸ್ತೀವಿ. ಕಲ್ಯಾಣ ಕರ್ನಾಟಕ ರಕ್ಷಣಾ ವೇದಿಕೆ ಜನಜಾಗೃತಿ ಕರ್ನಾಟಕ ರಕ್ಷಣಾ ಯುವಗಜ ವೇದಿಕೆ ಗಂಗಾವತಿ ಇವರು ಸಲ್ಲಿಸಿದಂಥ ಗಂಗಾವತಿಯಲ್ಲಿ ನಡೆಯುತ್ತಿರುವ ಅಕ್ರಮ ಮದ್ಯ ಮಾರಾಟದ ವಿರುದ್ಧ ಹೋರಾಟ ಕುರಿತು ಏನೊಂದು ಮನವಿ ಪತ್ರವನ್ನು ಇಂದು ಸಲ್ಲಿಸುತ್ತಾರೆ ಸಂಘಟನೆ ಎಲ್ಲರೂ ಇದನ್ನು ಹಿಂದೆ ಮಾನ್ಯ ತಹಶೀಲ್ದಾರ್ ಸಾಹೇಬರ ಗಮನಕ್ಕೆ ತಂದು ಈ ಮನವಿ ಪತ್ರದಲ್ಲಿ ತಿಳಿಸಿದ ಎಲ್ಲ ಅಂಶಗಳಿಗೂ ಕೂಡ ಕಠಿಣ ಕ್ರಮ ತೆಗೆದುಕೊಳ್ಳಲು ಮಾನ್ಯ ತಹಶೀಲ್ದಾರ್ ಮೂಲಕ ನಾವು ಹಿಂದೆ ಸಂಬಂಧಪಟ್ಟ ಇಲಾಖೆಗೆ ಪತ್ರ ಮುಖೇನ ವರದಿಯನ್ನು ಸಲ್ಲಿಸಲಾಗುತ್ತದೆ. ಇವತ್ತು ನಾವು ಈವರೆಗೆ ಮನವಿ ಪತ್ರ ಪಟ್ಟಿದ್ದರೆ ಎಲ್ಲ ಸಂಘಟನೆಯ ಅಧ್ಯಕ್ಷ ಪದಾಧಿಕಾರಿಗಳಿಗೆ ಧನ್ಯವಾದಗಳು. ಸರ್ ಏನೇನು ಸರ್ ಮಾತಾಡೋ ಸರ್ ಏನೇನು ಸರ್ ಎಲ್ಲ ಸೇರಿ MRP ರೇಟ್ ಆಗೋದು ಹೇಳ್ತೀವಿ.